ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರೂ? ನಾನು ನನ್ನ ಬಾಲ್ಯ ಸ್ನೇಹಿತರ ಜೊತೆ ವರ್ಷಕ್ಕೊಮ್ಮೆ ನಡೆಸುವ ಸ್ನೇಹ ಸಂಗಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ಳಲು ಇದೊಂದು ವಿಡಿಯೋ ಮಾಡಿದ್ದೀನಿ. ನಾವು 2002-2003 ಸಾಲಿನ ವಿದ್ಯಾರ್ಥಿಗಳಾಗಿದ್ದು, ನಾವೆಲ್ಲರೂ ಸೇರಿ 2019ರಲ್ಲಿ ಒಂದು 50 ಜನರ ಒಂದು ವಾಟ್ಸಪ್ ಗ್ರೂಪ್ನ ಮಾಡ್ಕೊಳ್ತೀವಿ. ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಾದ್ಮೇಲೆ 2020ರಲ್ಲಿ ನಮಗೆ ಎಲ್ಲ ವಿದ್ಯೆ ಬುದ್ಧಿ ಕಲಿಸಿದ ಗುರುಗಳಿಗೆ ಒಂದು ಗುರುವಂದನಾ ಕಾರ್ಯಕ್ರಮ ನಡೆಸೋಣ ಅಂದ್ಬಿಟ್ಟು ಎಲ್ಲ ನಿರ್ಧಾರ ಮಾಡಿ ಒಂದು ಗುರುವಂದನಾ ಕಾರ್ಯಕ್ರಮ ಕೂಡ ನಡೆಸ್ತೀವಿ. ಗುರುವಂದನಾ ಕಾರ್ಯಕ್ರಮ ನಡೆಸಿದಾದ್ಮೇಲೆ ನಮ್ಮ ಸ್ನೇಹ ಸಂಗಮ ಇಲ್ಲಿಗೆ ನಿಲ್ಲಿಸಬಾರ್ದು, ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳಿ ನಮ್ಮ ಬಾಲ್ಯ ಸ್ನೇಹಿತರ ಜೊತೆ ಒಂದು ಸ್ನೇಹ ಹೀಗೆ ಮುಂದುವರ್ಸ್ಕೊಂಡು ಇರೋಣ ಅಂದ್ಬಿಟ್ಟು ಪ್ರತಿ ವರ್ಷ ಜನವರಿ ತಿಂಗಳು ಫಸ್ಟ್ ವೀಕಲ್ಲಿ ಸ್ನೇಹ ಸಂಗಮ ಕಾರ್ಯಕ್ರಮ ನಡೆಸೋಣ ಅಂತ ನಡೆಸ್ಕೊಂಡು ಬರ್ತಾ ಇರ್ತೀವಿ. ನೋಡಿ, ಇದು ಪ್ರತಿ ವರ್ಷವೂ ಕೂಡ ನಡೆಸಿರುವಂಥ ಒಂದೊಂದು ಫೋಟೋ ಕ್ಲಿಪ್ಗಳನ್ನೂ ಕೂಡ ಹಾಕಿದ್ದೀವಿ. ಆ ವರ್ಷದಲ್ಲಿ ಏನಾದರೂ ವಿಶೇಷತೆ ಇದ್ದರೆ ಆ ವಿಶೇಷತೆಯೂ ಕೂಡ ಕಾರ್ಯಕ್ರಮ ನಡೆಸ್ತೀವಿ. ನಮ್ಮೆಲ್ಲರ ಕಿರಿಯ ಸಹಪಾಠಿಯಾಗಿದ್ದಂಥ ರವಿ ಟಿ ಅವರು ಕೂಡ ಚಂದ್ರಯಾನ 3ರಲ್ಲಿ ಅವ್ರದ್ದು ಕೊಡುಗೆ ಕೂಡ ಇತ್ತು. ಅವ್ರಿಗೂ ಕೂಡ 2024ರಲ್ಲಿ ಒಂದು ಪುಟ್ಟ ಸನ್ಮಾನ ಕೂಡ ನಡೆಸ್ತೋ. ಅದೇ ಥರ ಇನ್ನು ಇದೇ ಜನವರಿ ಫಸ್ಟ್ ವೀಕು ನಡೆಸಿದ ಸ್ನೇಹ ಸಂಗಮ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಗುರುಗಳು, ನಿವೃತ್ತಿ ಹೊಂದಿದಂಥ ನೆಚ್ಚಿನ ಗುರುಗಳಿಗೆ ಒಂದು ಪುಟ್ಟ ಸನ್ಮಾನ ಕಾರ್ಯಕ್ರಮನೂ ಕೂಡ ಮಾಡೋಣ ಅಂತ ಅದನ್ನು ಕೂಡ ಇಟ್ಕೊಂಡಿದ್ದೋ. ಇನ್ನು ನಮ್ಮ ಗುರುಗಳು ಬರುವವರೆಗೆ ನಾವೆಲ್ಲ ನೋಡಿ ಸಿದ್ಧತೆಗಳನ್ನ ನಡೆಸ್ತಾ ಇದ್ದೋ. ಆ ಎಲ್ಲ ವಿಡಿಯೋ ಕ್ಲಿಪ್ಪುಗಳನ್ನ ಕೂಡ ಹಾಕಿದ್ದೀನಿ ನೋಡಿ. ನಮ್ಮ ಮಧ್ಯದಲ್ಲಿ ತುಂಬ ಸ್ನೇಹಿತರು ಬರ್ಬೋದು, ಹೋಗ್ಬೋದು. ಆದರೆ ನಾವು ಬಾಲ್ಯದ ಸ್ನೇಹಿತರನ್ನು ಎಂದಿಗೂ ಮರೆಯೋದಕ್ಕೆ ಆಗೋದಿಲ್ಲ. ಸ್ನೇಹಿತರಾಗಲಿ, ಇದು ನಾವು ವರ್ಷಕ್ಕೊಮ್ಮೆ ಜನವರಿ ಫಸ್ಟ್ ವೀಕಲ್ಲಿ ನಡೆಸ್ತೀವಿ. ನೋಡಿ ಎಲ್ಲ ತಯಾರಿನೂ ಕೂಡ ನಡೀತಾ ಇದೆ. ಇನ್ನು ಪ್ರತಿ ವರ್ಷ ನಮ್ಮ ಸ್ನೇಹ ಸಂಗಮ ಇಷ್ಟು ಚೆನ್ನಾಗಿ ನಡೆಯಲು ಕಾರಣವೇ ನೋಡಿ, ಇಲ್ಲಿರುವಂಥ ನಮ್ಮ ಸ್ನೇಹಿತ ರೂಪೇಶ್ ಕುಮಾರ್ ಇವರೇ ಇದಕ್ಕೆ ಮುಖ್ಯ ಕಾರಣ. ಇನ್ನು ಗುರುಗಳ ಬರುವಿಕೆಗಾಗಿ ಎಲ್ಲರೂ ಕಾಯ್ತಾ ಇರ್ತೀವಿ. ನೋಡಿ, ಬಂದರು, ಎಲ್ಲರೂ ಸ್ವಾಗತ ಮಾಡ್ಕೊತಾ ಇದ್ದೀವಿ. ನೋಡಿ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನು ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಈ ಥರ ಪ್ರತಿ ವರ್ಷವೂ ಕೂಡ ಈ ಥರ ನಡೆಸ್ತೀವಿ. ನೀವು ಕೂಡ ಯಾರ್ಯಾರು ಈ ಥರ ನಡೆಸ್ತೀರಾ ಏನು ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಕಾರ್ಯಕ್ರಮದ ವಿಡಿಯೋ ಹಾಕಿದ್ದೀನಿ. ಸಹೋದರ ಸಹೋದರಿಗೆ ಕಾರ್ಯಕ್ರಮಕ್ಕೆ ಮೊದಲಿಗೆ ಎಲ್ಲರಿಗೂ ಧನ್ಯವಾದಗಳು. ಬಂದಿತ್ತು ಜೊತೆಗೆ ಕಾರ್ಯಕ್ರಮದ ಸ್ವಾಗತಗೊಳಿಸಿದ ಚೈತ್ರ ಮತ್ತು ಪ್ರಸನ್ನಗೆ ಧನ್ಯವಾದಗಳು. ಈಗ ನಮ್ಮ ಹೆಚ್ಚಿನ ಗುರುಗಳನ್ನ ಪರಿಚಯ ಮಾಡ್ತೀವಿ. ಮೊದಲಿಗೆ
ಶ್ರೀ ಆದಿಶಕ್ತಿ ಹುಲಿಕೆರಮ್ಮನ ಪಾದಾರವಿಂದಗಳಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ಹಾಗೂ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಶ್ರೀಧರಾದ ಅವರು ಲೋಕೇಶ್ವರ್ ಅವರು ಧನಂಜಯ ಅವರು ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ತಾವುಗಳು ನಮಗೂ ಕೂಡ ಈ ಸಂದರ್ಭದಲ್ಲಿ ನಾನು ವಂದಿಸುತ್ತಾ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಈ ಒಂದು ಕಾರ್ಯಕ್ರಮವನ್ನು ನೋಡಿದಾಗ ನನಗಂತೂ ಬಹಳ ಖುಷಿ ಆಯಿತು, ಸಂತೋಷ ಆಯಿತು. ಈ ಒಂದು ಸಂಸ್ಕಾರ ನಮ್ಮ ಆದಿಶಕ್ತಿ ಪ್ರೌಢಶಾಲೆಯಲ್ಲಿ ಕಲಿತು ಈ ಒಂದು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ನಿಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀರಿ. ಹಾಗೆ ನೀವು ಇದೇ ಥರ ಮುಂದೂ ಕೂಡ ಅಭಿವೃದ್ಧಿಯನ್ನು ಕಾಣ್ತಾ ಇನ್ನೂ ಎತ್ತರವಾಗಿ ಬೆಳೀರಿ ಅಂತ ಹೇಳ್ತಾ ನಾನೇ ಮಾತುಗಳನ್ನು ವಿದ್ಯಾರ್ಥಿ ಸ್ನೇಹಿತರೆ, ಏಕೆಂದರೆ ಈಗಾಗಲೇ 2002-3 ಬಂದಾಗ ಬಹುಶಃ ಎಷ್ಟು ವರ್ಷ ಆಯಿತು? ಒಂದು 22 ನಿಮ್ಗೆ ಆಗ ಆ ಏಜು ಒಂದು 15-16 ಈ ಥರ ಇರುತ್ತೆ, ಹೌದಾ? ಈಗಾಗಲೇ ನೀವು ಕೂಡ ಎಲ್ಲ ಯಾವ ಒಂದು ರೇಂಜಲ್ಲಿ ಇರ್ತೀರಿ ಅಂತ ನಿಮಗೆ ಗೊತ್ತು, ನಿಮ್ಮ ಏಜ್ಗಳು. ಆದರೂ ಕೂಡ ನಿಮ್ಮದೇ ಆದ ಬದುಕುಗಳನ್ನ ಕಟ್ಕೊಂಡು ಜನವರಿ ಮೊದಲನೇ ವಾರ ಅಥವಾ ಆ ಸಮಯದಲ್ಲಿ ಒಂದು ಸ್ನೇಹ ಸಂಗಮ ಅಂತ ಮಾಡ್ಕೊಂಡಿದ್ದೀರಲ್ಲ, ಇದು ತುಂಬ ಅವಿಸ್ಮರಣೀಯ. ಏಕೆಂದರೆ ಈ ಅವಕಾಶಗಳು ಎಲ್ಲರೂ ಇದಕ್ಕೋಸ್ಕರ ನೀವೇನಾಗಿದ್ದು ಗ್ರೂಪ್ ಮಾಡ್ಕೊಂಡಿದ್ದೀರಿ. ಆ ಗ್ರೂಪ್ ಪ್ರಕಾರವೇ ನೀವು ಜನವರಿ 25 ಬರ್ತಿದ್ದಂಗೆ ನಾವು ಹೋಗ್ಬೇಕು ಅಂತ ನಾನು ಮಾಡ್ತೀವಿ. ಇದು ಒಂದು ಒಳ್ಳೆಯ ನಮಗೆ ಈ ಥರ ಇವತ್ತು ನೀವು ಕರೆದು ರೂಪೇಶಿಗೆ ಒಂದು 3 ವಾರದ ಹಿಂದೆ ನಾನು ಫೋನ್ ಮಾಡಿ, ಸರ್ ಈ ಥರ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ನೀವು ನಿವೃತ್ತರಾದಂಥವರಿಗೆ ಒಂದು ಸನ್ಮಾನ ಅಂತ ಇಟ್ಕೊಂಡಿದ್ದೀವಿ. ಈ ಮಾತನ್ನು ಕೇಳಿ ನಮಗೆ ತುಂಬ ಸಂತೋಷ ಆಯಿತು. ಏಕೆಂದರೆ ಹುಲಿಕೆರೆನಲ್ಲಿ ಈಗಾಗಲೇ 4-5 ಸರಿ ಬಂದಿದ್ದೀವಿ ಬ್ಯಾಚ್ಗಳು ಮಾಡಿದಾಗ. ಆ ಬ್ಯಾಚ್ಗಳೆಲ್ಲರೂ ಅವರ ಅನುಭವಗಳನ್ನ ಹಂಚ್ಕೊಂಡು ಇದೇ ಥರ ಮುಖಗಳನ್ನ ನಾವು ಗುರುತಿಡಿಯೋಕ್ಕಾಗದೇ ಇಲ್ಲ. ಕೆಲವು ಮಕ್ಕಳುಗಳು ಡಾಕ್ಟ್ರು ಓದ್ತಾ ಇರೋರು, ಅವ್ರನ್ನೂ ಡಾಕ್ಟ್ರುಗಳನ್ನು ಕರ್ಕೊಂಡು ಬಂದಿದ್ದರು ಕೆಲವರು ಮಕ್ಕಳು. ಆಗ ಪರಿಚಯ ಮಾಡ್ಕೊಳ್ಳೋಕೆ ಹೋಗಿ ಮಾತಾಡ್ತಾ ಇದ್ರೆ ನಮಗೆ ನಂಬಿಕೆ ಆಗ್ತಾಯಿಲ್ಲ, ಮಕ್ಕಳು ಈ ಥರ ಎಲ್ಲ ಬೆಳೆದಿದ್ದಾರೆ. ನಾವು ಹುಲಿಕೆರೆ ಸ್ಕೂಲ್ ಬಂದಾಗ ಅದೇನೋ ಇವತ್ತು ಕೂಡ ನಾಗಮಂಗಲದಲ್ಲಿ ಸಿಗಲಿ, ಶ್ರೀರಂಗಪಟ್ಟಣ ಸಿಗಲಿ, ನಾನು ಶ್ರೀರಂಗಪಟ್ಟಣ ವಾಸ ಇರೋದು, ಮೈಸೂರು ಕಡೆ ಸಿಗಲಿ, ಪಾಂಡವಪುರದಲ್ಲಿ ಸಿಗಲಿ, ಯಾರೇ ಪೇರೆಂಟ್ಸ್ ಯಾರು ಸಿಕ್ಕರು ಮಾತಾಡ್ತಾರೆ. ಆ ಮಾತಾಡ್ಸಾಗ ಒಬ್ಬರು ಸಿಕ್ಕರು ಸಾಕು, ನಾನು ಎಲ್ಲರೂ ಹೆಸರು ಕೇಳ್ತೇನೆ. ಯಾಕೆ ಅಂದರೆ ನಮ್ಗೆ ಒಡನಾಟ ಹುಲಿಕೆರೆನಲ್ಲಿ ನಾವು ಬಿಗಿನಿಂಗ್ ಬಂದಾಗ ಪ್ರತಿ ಊರುಗಳೆಲ್ಲ ಮನೆ ಬೀದಿ ಸುತ್ತಬಿಟ್ಟಿದ್ದೀವಿ. ನಾನು ಅದಕ್ಕಾಗಿ ನಿಮ್ಮ ಪೇರೆಂಟ್ಸ್ ಹೆಸರುಗಳನ್ನ ಕೇಳೋದು. ಈಗಾಗಲೇ ನೀವು ಸ್ವಲ್ಪ ಬೆಳೆದಿರೋದ್ರಿಂದ ನಿಮ್ಮ ಹೆಸರುಗಳು ಹೇಳಿದಾಗ ನಮಗೆ ಅದು ಆ ದಿನದ ಈ ಮಗು ಇಲ್ಲಿಂದ ಹೀಗೆ ಬರ್ತಾಯಿತ್ತು ಅಂತ. ಆದ್ದರಿಂದ ಏನು ಒಂದು ಸಂಸ್ಕಾರಗಳನ್ನ ಇಟ್ಕೊಂಡಿದ್ದೀರಿ, ಇದು ತುಂಬ ಮೆಚ್ಚುವಂಥ. ನಿಮ್ಮನ್ನು ನಾವು ಪರಿಚಯ ಮಾಡ್ಕೊಳ್ಳುವಾಗ ನಮ್ಮ ಮನಸ್ಸಿಗೆ ತುಂಬ ಆನಂದ ಆಯಿತು. ಜಿಗಿ ಅವರು ಹೇಳಿದಾಗೆ ನೀವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಬದುಕನ್ನು ಕಟ್ಕೊಂಡು ಸಂಸಾರದ ನಿರ್ವಹಣೆಗಳನ್ನ ಮಾಡಿಕೊಂಡು ಮತ್ತು ಈ ಸಮಾಜದಲ್ಲಿ ಉತ್ತಮ ಸಮಾಜ ಮುಖಿಗಳಾಗಿ ಏನು ಬದುಕ್ತಾ ಇದ್ದೀರೋ, ಈ ಥರ ಇನ್ನೂ ಒಂದು ಒಳ್ಳೆಯ ವಾತಾವರಣದಲ್ಲಿ ನಿಮ್ಮ ಮಕ್ಕಳುಗಳು ಇದೇ ಸಂಸ್ಕಾರಗಳನ್ನು ಕಲಿಸಿ ಆ ಮಕ್ಕಳ ಭವಿಷ್ಯವನ್ನು ರೂಢಿಸ್ಕೊಳ್ಳೋದಕ್ಕೆ ತುಂಬ ಎಲ್ಲ ಸಹಕರಿಸಿ. ಈಗಾಗಲೇ ನಮ್ಮ MNP ಅವರು, CNG ಅವರು, DTK ಅವರು, ADP ಅವರು ಎಲ್ಲ ಹೇಳಿದ್ರು. GK ಅವರು ಹೇಳಿದಾಗೆ ಒಟ್ಟಾರೆಯಾಗಿ ನಮಗೆ ಇವತ್ತು ನಿಮ್ಮನ್ನು ಪರಿಚಯಿಸ್ತಂತ. ಯಾಕೆ ಅಂದರೆ ಎಲ್ಲೆಲ್ಲೋ ಇರುವಂಥವ್ರು ಯಾವತ್ತೋ ಒಂದಿನ ಸಿಕ್ಕಿದಾಗ ಯಾವುದೋ ಮದುವೆಗಳೇ ಸಿಗ್ತೀರಿ, ಹೌದಾ ಅಂದ್ಬಿಡ್ತೀವಿ. ಆದರೆ ಇಲ್ಲ ಆದರೆ ನಿಮ್ಮ ಪರಿಚಯಗಳೆಲ್ಲ ಮಾಡ್ತೀವಿ. ಏನೇನು ಮಾಡ್ತಾ ಇದ್ದೀರಿ ನೋಡಿ, ಈಗ ಕೊರೋನಾ ಬಂತು, ಅನಿವಾರ್ಯ ಈಗ ಬದಲಾವಣೆ ಚೇಂಜಸ್ಸು, ಬಟ್ ಅದು ಆ ವೃತ್ತಿನ ಮುಂದುವರ್ಸ್ಕೊಂಡು ಹೋಗುವಂಥದ್ದು. ಎಷ್ಟೋ ಜನ ಊರುಗಳಲ್ಲೂ ಕೂಡ ಅವ್ರದ್ದು ಒಂದೊಂದು ಒಂದು ವೃತ್ತಿಯನ್ನು ಮಾಡ್ತಾರೆ. ಈಗ ರೂಪೇಶ ಹೇಳುವಾಗೆ ಮೈಸೂರು ದೂರದಲ್ಲಿಲ್ಲ, ಹತ್ತಿರದಲ್ಲೇ. ಅವ್ರು ಹೋದಂಥ ಆದಿನಲ್ಲಿ ಅವನು ನಾನು ಹೇಗೆ ಬಿಸ್ನೆಸ್ಸಲ್ಲಿ ಅಥವಾ ನಾನು ಬೆಳಿಬೇಕು, ಬಂಡವಾಳ ಹಾಕಬೇಕು, ಇವೆಲ್ಲ ಮಾಡಿಕೊಂಡ್ರಲ್ಲ. ಅದರ ಹಿನ್ನೆಲೆಗಳನ್ನು ಚೆನ್ನಾಗಿ ಬೆಳವಣಿಗೆ ಆಗಿದ್ದೀನಿ. ಇನ್ನೂ ಚೆನ್ನಾಗಿ ಬೆಳೀರಿ, ನಮ್ಮನ್ನು ಕರೆಸಿ ನಿಮ್ಮೆಲ್ಲರೂ ನೋಡುವಂಥ ಒಂದು ಸೌಭಾಗ್ಯವನ್ನು ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಒಂದು ಧನ್ಯವಾದಗಳನ್ನ ಹೇಳಿ 2 ಮಾತನ್ನು